ಹಾಯ್ ಫ್ರೆಂಡ್ಸ್, ಸಿದ್ಧಗಂಗಾ ಮಠದಲ್ಲಿ ಅನ್ನದಾಸೋಹ ಹೇಗಿದೆ? ದಿನಕ್ಕೆ ಎಷ್ಟು ಜನ ಊಟ ಮಾಡ್ತಾರೆ ಗೊತ್ತಾ? ಒಂದು ದಿನಕ್ಕೆ ಎಷ್ಟು ಅಕ್ಕಿ, ಉಪ್ಪು, ದಿನಸಿ ಬೇಕು? ಸಾಂಬಾರ್ಗೆ ತರಕಾರಿ ಎಷ್ಟು ಕ್ವಿಂಟಾಲ್ ಬೇಕಾಗುತ್ತೆ? ಮಕ್ಕಳಿಗೆ, ಭಕ್ತರಿಗೆ ಬೇರೆ ಬೇರೆ ಊಟ ಕೊಡೋದು ಯಾಕೆ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಊಟ ಇರುತ್ತೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿದ್ಧಗಂಗಾ ಮಠದ ಇತಿಹಾಸ. ಹರದನಹಳ್ಳಿಯ ಗೋಸಲ ಸಿದ್ದೇಶ್ವರರು 101 ಶಿಷ್ಯರೊಂದಿಗೆ ಬಂದು ಇಲ್ಲಿ ಮಠ ಸ್ಥಾಪಿಸಿದ್ರು. ಒಂದಿನ ಕನಸಲ್ಲಿ ಒಬ್ಬರು ಜಂಗಮ ಬೆಟ್ಟದಲ್ಲಿ ನೀರಿಗಾಗಿ ಪರಿತಪಿಸಿದ್ರು. ಇದನ್ನು ಕಂಡು ಆ ಬೆಟ್ಟಕ್ಕೆ ಮರುದಿನವೇ ಗೋಸಲ ಸಿದ್ದೇಶ್ವರರು ಹೋದ್ರು. ಅಲ್ಲಿ ನೀರು ಇರಲಿಲ್ಲ. ಹೀಗಾಗಿ ತಮ್ಮ ಪಾದದಿಂದ ಬಂಡೆಯನ್ನು ಒತ್ತಿ ನೀರು ಬರಿಸಿದ್ರು. ಸಿದ್ಧರಿಂದ ಗಂಗೆ ಉದ್ಭವವಾಗಿದ್ರಿಂದ ಸಿದ್ಧಗಂಗಾ ಅನ್ನೋ ಹೆಸರು ಬಂತು. ಇದಾದ್ಮೇಲೆ ಮಠದಲ್ಲಿ ಅನ್ನದಾಸೋಹ ಅಟವಿ ಶಿವಯೋಗಿಗಳ ಕಾಲದಿಂದ ನಡೆಯುತ್ತಾ ಬಂದಿದೆ. ಇವರು ಉತ್ತರ ಕರ್ನಾಟಕದಿಂದ ಸಿದ್ಧಗಂಗೆಗೆ ಬಂದು ನೆಲೆ ನಿಂತರು. ದಾಸೋಹ ಶುರು ಮಾಡಿದ್ರು. ಅಂದು ಅವರು ಹಚ್ಚಿದ ಒಲೆ ಇಂದಿಗೂ ಆರಿಲ್ಲ. ಪ್ರತಿದಿನ ಪ್ರತಿ ಕ್ಷಣವೂ ಬೆಂಕಿ ಉರಿಯುತ್ತಲೇ ಇರುತ್ತೆ. ಅಡುಗೆ ರೆಡಿಯಾಗುತ್ತಲೇ ಇರುತ್ತೆ. ಅನ್ನದಾಸೋಹ ನಡೆಯುತ್ತಲೇ ಇರುತ್ತೆ. ಶಿವಕುಮಾರ ಶ್ರೀಗಳಿಂದ ಹೊಸ ಯುಗ. ಹೌದು, ಶ್ರೀ ಶಿವಕುಮಾರ ಸ್ವಾಮೀಜಿಯವರು 1930ರಲ್ಲಿ ಸನ್ಯಾಸ ಆಶ್ರಮ ಸ್ವೀಕರಿಸಿದ್ರು. ಇವರು ಬಂದ್ಮೇಲೆ ಅನ್ನದಾಸೋಹದ ರೀತಿಯೇ ಬದಲಾಯಿತು. ಮಠದ ಜಾಗದಲ್ಲೇ ಕೃಷಿ ಮಾಡಿ ದವಸ ಧಾನ್ಯ ಬೆಳೆದು ತಾವೇ ಅಡುಗೆ ಮಾಡಿ ಅನ್ನದಾಸೋಹ ಮಾಡೋಕೆ ಶುರು ಮಾಡಿದ್ರು. ಬರಗಾಲ ಬಂದಾಗ ಭಿಕ್ಷೆ ಬೇಡಿ ಮಠದಲ್ಲಿ ಅನ್ನದಾಸೋಹ ನಿಲ್ಲದಂತೆ ನೋಡಿಕೊಂಡ್ರು. ಈ ಪರಂಪರೆ ಮಠದಲ್ಲಿ ಇಂದಿಗೂ ನಡೆದುಕೊಂಡು ಬಂದಿದೆ. ಮಠದಲ್ಲಿ ಊಟಕ್ಕೆ ಟೈಮಿಂಗ್ಸೇ ಇಲ್ಲ. ಸಿದ್ಧಗಂಗಾ ಮಠದಲ್ಲಿ ದಿನಕ್ಕೆ 40,000 ಜನ ಊಟ ಮಾಡ್ತಾರೆ. 10,000ದಷ್ಟು ಮಕ್ಕಳಿದ್ದು ಅವರಿಗೆ 3 ಹೊತ್ತು ದಾಸೋಹ ನಡೆಯುತ್ತೆ. ಅದೇ ರೀತಿ ಇಲ್ಲಿಗೆ ಡೈಲಿ ಸಾವಿರಾರು ಭಕ್ತರು ಬರ್ತಾರೆ. ಅವರೆಲ್ಲರಿಗೂ ಅನ್ನ ಪ್ರಸಾದ ನೀಡಲಾಗುತ್ತೆ. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ತಿಂಡಿ ನೀಡೋಕೆ ಶುರು ಮಾಡಲಾಗುತ್ತೆ. ಬೆಳಿಗ್ಗೆ 10 ಗಂಟೆವರೆಗೂ ತಿಂಡಿ ಇರುತ್ತೆ. ಇದಾದ್ಮೇಲೆ ಬರೋ ಭಕ್ತರಿಗೆ ಅನ್ನದಾಸೋಹ ಶುರುವಾಗುತ್ತೆ. ಅನ್ನ ಸಾಂಬಾರ್ ಊಟ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಎಷ್ಟು ಗಂಟೆಗೆ ಮಠದ ಪ್ರಸಾದ ನಿಲಯಕ್ಕೆ ಹೋದ್ರೂ ಪ್ರಸಾದ ಸಿಕ್ಕೇ ಸಿಗುತ್ತೆ. ಭಕ್ತರಿಗೆ ಬೆಳಗ್ಗೆ ತಿಂಡಿಗೆ ಪಲಾವ್, ಚಿತ್ರಾನ್ನ ಇದ್ರೆ ನಂತರ ಇಡೀ ದಿನ ಅನ್ನ ಸಾಂಬಾರ್, ಪಲ್ಯ ಮತ್ತು ಪಾಯಸ ಇರುತ್ತೆ. ಬೆಳೆಯೋ ಮಕ್ಕಳಿಗೆ ಬೇರೆಯದ್ದೇ ಊಟ. ಮಠಕ್ಕೆ ಬರೋ ಭಕ್ತರನ್ನು ಮತ್ತು ಮಕ್ಕಳನ್ನು ಒಂದೇ ರೀತಿ ನೋಡೋದಿಲ್ಲ. ಬೆಳೆಯೋ ಮಕ್ಕಳಿಗೆ ಮತ್ತಷ್ಟು ಪೌಷ್ಟಿಕಾಂಶ ಇರೋ ಆಹಾರ ನೀಡಲಾಗುತ್ತೆ. ಬೆಳಗ್ಗೆ ಮಕ್ಕಳಿಗೆ ರಾಗಿ ಮುದ್ದೆ ಮತ್ತು ಬಗೆ ಬಗೆಯ ಕಾಳುಗಳಿಂದ ಕೂಡಿದ ಸಾಂಬಾರ್ ನೀಡಲಾಗುತ್ತೆ. ಮಧ್ಯಾಹ್ನ ಚಿತ್ರಾನ್ನ, ಬಿಸಿಬೇಳೆ ಬಾತ್ನಂತ ತಿಂಡಿ ನೀಡಲಾಗುತ್ತೆ. ರಾತ್ರಿ ಚಪಾತಿ, ಅನ್ನದ ಊಟ ಇರುತ್ತೆ. ಇನ್ನು ಬೆಳಗ್ಗೆ ಹಾಲು ಮತ್ತು ರಸ್ಕ್ ನೀಡಲಾಗುತ್ತೆ. ವಿಶೇಷ ಅಂದ್ರೆ ಮಠದಲ್ಲೇ ರಸ್ಕ್ ತಯಾರಿಸೋ ಜಾಗ ಕೂಡ ಇದೆ. ಶನಿವಾರ ಭಾನುವಾರ ಬಂತು ಅಂದ್ರೆ ಸಂಜೆ ವೇಳೆಗೆ ಒಗ್ಗರಣೆ ಮಂಡಕ್ಕಿ ಜೊತೆ ಟೀ ಕಾಫಿ ಕೂಡ ನೀಡಲಾಗುತ್ತೆ. ವಿಶೇಷ ದಿನಗಳಲ್ಲಿ ಪಾಯಸ ಮಾಡಿದ್ರೆ ಅದಕ್ಕೆ ತುಪ್ಪ ಹಾಕಿ ಮಕ್ಕಳಿಗೆ ಬಡಿಸಲಾಗುತ್ತೆ. ಪ್ರತಿನಿತ್ಯವೂ ಸಿದ್ಧಗಂಗಾ ಶ್ರೀಗಳು ಹೋಗಿ ಅಡುಗೆಯ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಮಕ್ಕಳು ಮತ್ತು ಭಕ್ತರಿಗೆ ಒಳ್ಳೆ ಕ್ವಾಲಿಟಿಯ ಊಟ ಕೊಡಬೇಕು ಅನ್ನೋದು ಅದರ ಉದ್ದೇಶ. ದಿನಕ್ಕೆ ಎಷ್ಟು ದಿನಸಿ ಬೇಕು ಗೊತ್ತಾ? ಮಠದಲ್ಲಿ ದಿನಕ್ಕೆ 400 kgಯಷ್ಟು ಅಕ್ಕಿಯಲ್ಲಿ ಅನ್ನ ಮಾಡಲಾಗುತ್ತೆ. 130 kgಯಷ್ಟು ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡಲಾಗುತ್ತೆ. ಇನ್ನು 80 kgಯಷ್ಟು ಖಾರದ ಪುಡಿ, 80 kg ಸಾಂಬಾರ್ ಪುಡಿ, 400 kgಯಷ್ಟು ಉಪ್ಪು ಬೇಕಾಗುತ್ತೆ. ಪ್ರತಿದಿನ ಸಾಂಬಾರ್ಗೆ 500 kgಯಷ್ಟು ತರಕಾರಿ ಬಳಸಲಾಗುತ್ತೆ. ಇನ್ನು ಮಕ್ಕಳಿಗೆ ಸಪರೇಟ್ ಸಾಂಬಾರ್ ಮಾಡಲಾಗುತ್ತೆ. ಇದಕ್ಕೆ 100 kgಯಷ್ಟು ಬಗೆ ಬಗೆಯ ಕಾಳುಗಳು, 150 kgಯಷ್ಟು ಬೇಳೆ ಬಳಸಲಾಗುತ್ತೆ. ಜಸ್ಟ್ ಒಗ್ಗರಣೆಗೆ ಅಂತಲೇ 1 ಚೀಲ ಕಡಲೆಬೇಳೆ ಬಳಸಲಾಗುತ್ತೆ. ಪಾಯಸ ಮಾಡಿದ್ರೆ ಅದಕ್ಕೆ 200 kgಯಷ್ಟು ಹೆಸರು ಬೇಳೆ, 600 kg ಬೆಲ್ಲ, 100 kg ತುಪ್ಪ ಬಳಸಲಾಗುತ್ತೆ. ಮಠದಲ್ಲೇ ಗೋಶಾಲೆ ಇದ್ದು ಅಡುಗೆಗೆ ಬೇಕಾದ ತುಪ್ಪ ಮಠದಲ್ಲೇ ರೆಡಿಯಾಗುತ್ತೆ.
ಅದೇ ಚಿತ್ರಾನ್ನ ಮಾಡ್ತಾರೆ ಅಂತಾದ್ರೆ ಅದಕ್ಕೆ 300ರಿಂದ 350 ಲೀಟರ್ ಎಣ್ಣೆ ಬೇಕಾಗುತ್ತೆ. 1 ಕ್ವಿಂಟಾಲ್ ಕಡಲೆ, 12 ಕ್ವಿಂಟಾಲ್ ಈರುಳ್ಳಿ ಬೇಕಾಗುತ್ತೆ. ಅಂದ್ರೆ 1 ಕೆಜಿ ಚಿತ್ರಾನ್ನ ಗೊಜ್ಜಿಗೆನೆ 1.5 ಲಕ್ಷ ಬೇಕಾಗುತ್ತೆ. ಅಕ್ಕಿ, ಸಾಸಿವೆ, ಕಡಲೆಬೇಳೆ ಅದು ಇದು ಅಂತ 5ರಿಂದ 6 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇನ್ನು ಮಕ್ಕಳಿಗಾಗಿ ರಸ್ಕ್ ಮಾಡಲು ಒಂದು ದಿನಕ್ಕೆ 120 ಕೆಜಿ ಗೋಧಿ ಹಿಟ್ಟು, 30 ಕೆಜಿ ಆಯಿಲ್ ಮತ್ತು ಡಾಲ್ಡಾ, 27 ಕೆಜಿ ಸಕ್ಕರೆ, 16 ಕೆಜಿ ಹಾಲಿನ ಪುಡಿ ಬಳಸಲಾಗುತ್ತೆ. ದಾನಿಗಳಿಂದ ದೊಡ್ಡ ಮಟ್ಟದಲ್ಲಿ ದಿನಸಿ. ಮಠದಲ್ಲಿ ದಾಸೋಹ ಮುಂದುವರಿಯಲು ದಾನಿಗಳು ಕೂಡ ನೆರವಾಗ್ತಿದ್ದಾರೆ. ಅದರಲ್ಲೂ ಮಠದಲ್ಲೇ ಓದಿ ಲೈಫಲ್ಲಿ ಸೆಟಲ್ ಆಗಿರೋರು ದೊಡ್ಡ ಮಟ್ಟದಲ್ಲಿ ದಾನ ಮಾಡ್ತಾರೆ. ಅಕ್ಕಿ, ಬೇಳೆ ಸೇರಿದಂತೆ ಅಡುಗೆಗೆ ಬೇಕಾದ ಬಗೆ ಬಗೆಯ ದಿನಸಿಗಳನ್ನು ದಾನ ಮಾಡ್ತಾರೆ. ಇನ್ನು ಸುತ್ತಮುತ್ತಲ ಊರುಗಳ ರೈತರು ಕೂಡ ತಾವು ಬೆಳೆದ ಬೆಳೆಯ ಒಂದು ಭಾಗ ಮಠಕ್ಕೆ ದಾನ ಮಾಡ್ತಿದ್ದಾರೆ. ಬೆಂಗಳೂರು, ತುಮಕೂರು ಮಾರ್ಕೆಟ್ಗಳಿಂದಲೂ ದೊಡ್ಡ ಮಟ್ಟದಲ್ಲಿ ಮಠಕ್ಕೆ ತರಕಾರಿ ಬಂದು ಸೇರುತ್ತೆ. ಉಳಿದಿದ್ದನ್ನು ಮಠದ ಕಡೆಯಿಂದ ಖುದ್ದು ಖರ್ಚು ಮಾಡಿ ತಯಾರಿಸಲಾಗುತ್ತೆ. ದೊಡ್ಡ ಗೋಡೌನ್ನಲ್ಲಿ ಎಲ್ಲವೂ ಸಂಗ್ರಹ. ಮಠಕ್ಕೆ ಸೇರಿದ ದೊಡ್ಡದೊಂದು ಗೋಡೌನ್ ಇದ್ದು ಅಲ್ಲಿ ಎಲ್ಲಾ ರೀತಿಯ ದಿನಸಿ ಸಂಗ್ರಹವಾಗಿದೆ. ಅಕ್ಕಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಅರಿಶಿನ ಪುಡಿ, ಎಣ್ಣೆ, ಉಪ್ಪು, ವಿವಿಧ ಬಗೆಯ ಬೇಳೆಗಳು, ಜೀರಿಗೆ, ಸಾಸಿವೆ, ತರಕಾರಿ ಎಲ್ಲವೂ ಸ್ಟಾಕ್ ಇರುತ್ತೆ. ತರಕಾರಿ ಬಿಟ್ಟು ಉಳಿದ ದಿನಸಿ ಐಟಂಗಳು 3ರಿಂದ 4 ತಿಂಗಳಿಗೆ ಆಗುವಷ್ಟು ಸ್ಟಾಕ್ ಇರುತ್ತೆ. ಅನ್ನದಾಸೋಹದ ಕೆಲಸಕ್ಕೆ 70 ಮಂದಿ ಸಿಬ್ಬಂದಿ ಇದ್ದಾರೆ. ಅನ್ನ ಮಾಡೋಕೆ, ತಿಂಡಿ ಮಾಡೋಕೆ, ಸಾಂಬಾರ್ ಮಾಡೋಕೆ, ರಸ್ಕ್ ಮಾಡೋಕೆ, ಹೀಗೆ ಪ್ರತಿಯೊಂದಕ್ಕೂ ಬೇರೆಯದ್ದೇ ಟೀಮ್ಗಳಿವೆ. ಸುಮಾರು 30ರಿಂದ 35 ಮಂದಿ ವೃದ್ಧೆಯರು ಮನೆ ಬಿಟ್ಟು ಮಠದಲ್ಲಿ ಬಂದು ನೆಲೆಸಿದ್ದಾರೆ. ಅವರು ಪ್ರತಿದಿನ ತರಕಾರಿ ಕ್ಲೀನ್ ಮಾಡಿ ಕಟ್ ಮಾಡೋ ಕೆಲಸ ಮಾಡ್ತಾರೆ. ಮಠದ ಸುತ್ತಮುತ್ತ ಕ್ಲೀನ್ ಇಡೋ ಕೆಲಸ ಕೂಡ ಇವರದ್ದೇ ಆಗಿದೆ. ಇವರ ಊಟ, ಬಟ್ಟೆ, ವಸತಿ, ಆರೋಗ್ಯದ ಖರ್ಚನ್ನು ಮಠದ ಕಡೆಯಿಂದಲೇ ನೋಡಿಕೊಳ್ಳಲಾಗುತ್ತೆ. ಫ್ರೆಂಡ್ಸ್, ಇದು ಸಿದ್ಧಗಂಗಾ ಮಠದ ಅನ್ನದಾಸೋಹದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಮಠದ ಈ ದಾಸೋಹ ಹೀಗೆ ಮುಂದುವರಿಯಲಿ. ಪ್ರಸಾದ ನಿಲಯದ ಒಲೆಯ ಬೆಂಕಿ ಎಂದಿಗೂ ಆರದಿರಲಿ. ಎಲ್ಲರೂ ಆ ಕಡೆ ಹೋದಾಗ ತಮ್ಮ ಕೈಲಾದ ಸೇವೆ ಮಾಡೋಣ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.